ಒಂದು ಲೆಜಿಸ್ಲೇಷನ್ ಮಾಡಿ ಒಂದು ಸಬ್ ಕಮಿಟಿದು ರೆಕಮೆಂಡೇಶನ್ ತಗೊಂಡು ಮಾನವೀಯತೆಯ ದೃಷ್ಟಿಯಿಂದ ರೈಟೆಕ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತ 85% ಅಲ್ಲಿ 178 ಜನ ಮತ್ತೆ 15% ಅಲ್ಲಿ 45 ಜನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದಕ್ಕಿಂತ ಸೇಮ್ ಆಲ್ಮೋಸ್ಟ್ ಹೆಚ್ಚು ಕಡಿಮೆ 100 200 ಪೋಸ್ಟ್ 200 ಜನರು ಅಪ್ಲೈ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಾನವೀಯತೆ ಅವ್ರಿಗೆ ಕೊಡ್ತೀರಾ, ನಾಳೆ ಇನ್ನೊಬ್ಬ ಬಾಟ್ನಿ ಜಿಯಾಲಜಿ ಅವ್ರು ಬಂದ್ಬಿಟ್ಟು ಮಾನವೀಯತೆ ಅಂತ ತೋರಿಸ್ಬಿಡ್ತೀರಾ? ಲೆಜಿಸ್ಲೇಷನ್ ಕಮಿಟಿ ಅಂತಾರೆ, ಯಾವ ಲೆಜಿಸ್ಲೇಷನ್ ಕಮಿಟಿ ನಮಗೆ ತೋರಿಸಬೇಕು? ಸಬ್ ಕಮಿಟಿ ಅಂತಾರೆ, ಕ್ಯಾಬಿನೆಟ್ ಸಬ್ ಕಮಿಟಿ, ಇದರಲ್ಲಿ ಅಪ್ರೂವ್ ಮಾಡ್ಕೊಂಡು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಈ ಸಭೆಯಲ್ಲಿ ಹೊರಬಂದಂತಹ ಸತ್ಯಗಳು ಆ ಕಮಿಟಿ ಆ ಯೂನಿವರ್ಸಿಟಿ ಅವ್ರ ನೀವು ಯಾವ್ದೋ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಕೊಡ್ತಾರೆ ಅಂದ್ರೆ ನಾವು ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ಕೊಂಡು ಪೊಲಿಟಿಷಿಯನ್ ಕೊಟ್ಟು ಯಾರೋ ಒಬ್ರು ಇವರೇ ಇರ್ತಾರೆ ಸರ್, ಅಡಿಷನಲ್ ಚೀಫ್ ಸೆಕ್ರೆಟರಿನೋ ಇಲ್ಲ ಯಾವ ಮಿನಿಸ್ಟರ್ ಇರ್ತಾರೆ, ಆ ಕ್ಯಾಬಿನೆಟ್ ಸಬ್ ಕಮಿಟಿನ ನಾವು ಮ್ಯಾನಿಪುಲೇಟ್ ಮಾಡ್ತೀವಿ, ಇನ್ನೊಂದು ಬಾಟ್ನಿ ಜಿಯಾಲಜಿನ ಆಡ್ ಮಾಡ್ತೀವಿ. ಸರ್ ಇದು ಬಹಳ ಆಕ್ರೋಶ ಭರಿತ ಹೋರಾಟ ಅಂತ ಮುಂದೆ ಹೋಗೋ ಚಾನ್ಸಸ್ ಇದೆ. ಇದನ್ನ ಯಾವ ರೀತಿ ಏನ್ ಹೇಳ್ಬಿಟ್ಟು ನಾನು ನಿಲ್ಸ್ತೀನಿ ಅಂದ್ರೆ ಮುಂದಿನ ಹೋರಾಟ ನಮ್ಮ ಉಗ್ರಾಟ ಟಾರ್ಗೆಟ್ 10,000 ಅಗ್ರಿಕೋಸ್ ಅಂತ ಸರ್. ಟಾರ್ಗೆಟ್ 10,000 ಅಗ್ರಿಕೋಸ್ ಎಲ್ಲರೂ ಫ್ರೀಡಂ ಪಾರ್ಕ್ ಚಲೋ ಅಂತ ಹೇಳ್ಬಿಟ್ಟು ಒಂದು ಹೋರಾಟ ಮಾಡ್ತೀವಿ. ಆ ಮೂಲಕ ಸರ್ಕಾರವನ್ನ 3 ದಿನಗಳ ಕಾಲ ವೇಟ್ ಮಾಡ್ತೀವಿ. 3ರಿಂದ 4 ದಿನಗಳ ಕಾಲ ಲಿಖಿತ ರೂಪದಲ್ಲಿ ಬರುವಂತಹ ಉತ್ತರಕ್ಕೆ ನಾವು ತಾಳ್ಮೆಯಿಂದ ವೇಟ್ ಮಾಡ್ತೀವಿ. ಅಷ್ಟೇ ಅವ್ರಿಗೆ ಸಮಯ ಕೊಡೋದು 3ರಿಂದ 4 ದಿನ ಅಷ್ಟೇ ಸರ್. ಯಾಕಂದ್ರೆ ಎಕ್ಸಾಮ್ 5 ದಿನ ಹೇಳೋಕ್ಕಾಗಲ್ಲ, ಎಕ್ಸಾಮ್ ಓದ್ತಿರೋ ಹುಡುಗರಿದ್ದಾರೆ. 3ರಿಂದ 4 ದಿನ ಸಮಯ ಕೊಡ್ತಾ ಇರೋದು. ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ. ತೆಗೀರಿ, ಸಬ್ ಡಿವಿಷನ್ ಇದ್ರೆ ಇಂಪ್ಲೀಟ್ ಮಾಡ್ಕೊಳ್ಳಿ, ಏನಾದ್ರು ಮಾಡಿ ನಮಗೆ ನ್ಯಾಯ ಕೊಡಿಸಿ ಇಬ್ಬರನ್ನು ತೆಗಿಲೇಬೇಕು. ಟಾರ್ಗೆಟ್ 10,000 ಅಗ್ರಿಕಲ್ಚರ್.